ನೀವು ನಿಮ್ಮ ಕಂಪ್ಯೂಟರ್ನ ಒಂದು ಬಟನನ್ನು ಪ್ರೆಸ್ ಮಾಡಿದರೆ ಸಾಕು, ನಮ್ಮ ಆಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರ್ ನಿಮಗಾಗಿ ಟ್ರೇಡನ್ನು ಮಾಡುತ್ತೆ, ಪ್ರಾಫಿಟನ್ನು ಮಾಡಿಕೊಡುತ್ತೆ. ನೀವು ಚಾರ್ಟನ್ನು ನೋಡಬೇಕಾಗಿಲ್ಲ, ಏನು ಅನಾಲಿಸಿಸನ್ನು ಮಾಡಬೇಕಾಗಿಲ್ಲ. ನೀವು ಕಂಪ್ಯೂಟರ್ನ ಒಂದು ಬಟನನ್ನು ಪ್ರೆಸ್ ಮಾಡಿ, ನೆಕ್ಸ್ಟ್ ನಿಮ್ಮ ಕಂಪ್ಯೂಟರನ್ನು ಕ್ಲೋಸ್ ಮಾಡಿ, ನೆಕ್ಸ್ಟ್ ಟೈಮ್ ನೀವು ಓಪನ್ ಮಾಡುವಾಗ ನಮ್ಮ ಆಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರ್ ನಿಮಗಾಗಿ ಪ್ರಾಫಿಟನ್ನು ಮಾಡಿಕೊಡುತ್ತೆ. ಇದೇ ರೀತಿಯ ಮಾತನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ಬೋದು, ಅಥವಾ ಆಲ್ಗೋ ಟ್ರೇಡಿಂಗ್ ಅಂದರೆ ಈ ರೀತಿಯ ಪರ್ಸೆಪ್ಷನ್ ನಿಮ್ಮ ಮೈಂಡಲ್ಲಿ ಬಿಲ್ಡ್ ಆಗಿರ್ಬೋದು. ಹಾಗಿದ್ರೆ ಆಲ್ಗೋ ಟ್ರೇಡಿಂಗ್ ಮುಖಾಂತರ ಇಷ್ಟು ಈಸಿಯಾಗಿ ಹಣವನ್ನು ಮಾಡ್ಲಿಕ್ಕೆ ಸಾಧ್ಯನಾ? ಆಲ್ಗೋ ಟ್ರೇಡಿಂಗ್ ಅಂದ್ರೇನು? ಇದು ಯಾವ ರೀತಿ ವರ್ಕ್ ಆಗುತ್ತೆ? ಆಲ್ಗೋ ಟ್ರೇಡಿಂಗ್ ಅಂದ ತಕ್ಷಣ ಅಲ್ಲಿ ಪ್ರಾಫಿಟೇಬಲ್ ಆಗಿ ನಾವು ಇರಬಹುದಾ? ನಮ್ಮ ಓನ್ ಆದ ಆಲ್ಗೋ ಟ್ರೇಡಿಂಗ್ ಅನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು ಏನು ಅಂತ ಕಂಪ್ಲೀಟ್ ಆದ ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆಲ್ಗೋ ಟ್ರೇಡಿಂಗ್ ನ ರಿಯಾಲಿಟಿಯನ್ನ ಚೆಕ್ ಮಾಡೋಣ. ಮೊದಲನೇದಾಗಿ ಆಲ್ಗೋ ಟ್ರೇಡಿಂಗ್ ಅಂದ್ರೆ ಏನು? ನಾವು ಮ್ಯಾನುವಲ್ ಆಗಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ, ನಾವು ಒಂದು ಚಾರ್ಟನ್ನು ನೋಡ್ತೀವಿ, ಅಲ್ಲಿ ಚಾರ್ಟನ್ನು ಅನಲೈಸ್ ಮಾಡ್ತೀವಿ. ಒಂದು ಬ್ರೇಕ್ಔಟ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಪಾಸಿಟಿವ್ ಬ್ರೇಕ್ಔಟ್ ಆಗಿರುತ್ತೆ. ಸೊ ನಮಗೆ ಇರುವ ನಾಲೆಜ್ ಪ್ರಕಾರ ನಾವು ಅದನ್ನು ಅನಲೈಸ್ ಮಾಡಿದಾಗ ಇಲ್ಲಿಂದ ಪ್ರೈಸ್ ಅಪ್ ಹೋಗುತ್ತೆ ಎನ್ನುವಂಥ ಒಂದು ಅನಾಲಿಸಿಸ್ ಅನ್ನು ನಾವು ಮಾಡ್ತೀವಿ. ಅದರ ಪ್ರಕಾರ ನಾವು ನಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಲಾಗಿನ್ ಆಗ್ತೀವಿ, ಅಲ್ಲಿ ಬೈ ಮಾಡ್ತೀವಿ, ಕ್ವಾಂಟಿಟಿಯನ್ನು ಸೆಟ್ ಮಾಡ್ತೀವಿ, ಬೈ ಆರ್ಡರ್ನ ಪ್ಲೇಸ್ ಮಾಡ್ತೀವಿ, ಸ್ಟಾಕ್ ಬೈ ಆಗುತ್ತೆ. ಆಲ್ಗೋ ಟ್ರೇಡಿಂಗ್ ಅಂದರೆ ನಮ್ಮ ಇನ್ಸ್ಟ್ರಕ್ಷನ್ಸ್ಗೆ ಅನುಗುಣವಾಗಿ ಕಂಪ್ಯೂಟರ್ ಪ್ರೋಗ್ರಾಮ್ ನಮಗಾಗಿ ಟ್ರೇಡ್ನ ಆರ್ಡರ್ನ ಪ್ಲೇಸ್ ಮಾಡುವಂಥದ್ದು ಅಥವಾ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದನ್ನು ನಾವು ಆಲ್ಗೋ ಟ್ರೇಡಿಂಗ್ ಅಂತ ಕರಿಬೋದು. ನಾನು ಆಗಲೇ ಹೇಳಿದೆ, ನಮ್ಮ ಇನ್ಸ್ಟ್ರಕ್ಷನ್ಸ್ಗೆ ಅನುಗುಣವಾಗಿ ನಾವು ಮೊದಲೇ ಒಂದು ಇನ್ಸ್ಟ್ರಕ್ಷನ್ಸನ್ನು ಅದಕ್ಕೆ ಕೊಟ್ಟಿರಬೇಕಾಗತ್ತೆ. ಯಾವಾಗ ಬೈ ಮಾಡಬೇಕು, ಎಷ್ಟು ಕ್ವಾಂಟಿಟಿಯನ್ನು ಬೈ ಮಾಡಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಎನ್ನುವಂಥ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರಬೇಕಾಗತ್ತೆ. ಅದಕ್ಕನುಗುಣವಾಗಿ ಅದು ಆರ್ಡ್ರನ್ನು ಪ್ಲೇಸ್ ಮಾಡುತ್ತೆ. ಸೊ ನಾವು ಮೊದಲೇ ಕೊಟ್ಟಿರುವ ಇನ್ಸ್ಟ್ರಕ್ಷನ್ಸ್ಗೆ ಅನುಗುಣವಾಗಿ ಆರ್ಡ್ರನ್ನು ಕಂಪ್ಯೂಟರ್ ಪ್ರೋಗ್ರಾಮ್ ಪ್ಲೇಸ್ ಮಾಡೋದನ್ನು ನಾವು ಆಲ್ಗೋ ಟ್ರೇಡಿಂಗ್ ಅಂತ ಕರಿಬಹುದು. ಸೊ ಹಾಗಿದ್ರೆ ಈ ಕಂಪ್ಯೂಟರ್ ಪ್ರೋಗ್ರಾಮ್ ಟ್ರೇಡನ್ನು ತೆಗೆದುಕೊಳ್ಬೇಕಾದ್ರೆ ಒಂದು ಲಾಜಿಕ್ ಇರಲೇಬೇಕಾಗತ್ತಲ್ವಾ? ಸೊ ನಾವು ಹೇಗೆ ಚಾರ್ಟನ್ನು ಅನಲೈಸ್ ಮಾಡ್ತೀವೋ ಅದೇ ರೀತಿ ನಾವು ಆ ಕಂಪ್ಯೂಟರ್ ಪ್ರೋಗ್ರಾಮ್ಗೆ ಯಾವ ರೀತಿ ಚಾರ್ಟನ್ನು ಅನಲೈಸ್ ಮಾಡಬೇಕು ಅಥವಾ ಯಾವ ಟೈಮ್ಗೆ ಯಾವ ಟ್ರೇಡನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಡಲೇಬೇಕಾಗುತ್ತೆ. ಯಾವುದೊಂದು ಆಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರ್ ಅಥವಾ ಯಾವುದೊಂದು ಆಲ್ಗೋ ಸ್ಟ್ರಾಟಜಿ ಯಾವ ರೀತಿ ಡಿಸೈನ್ ಆಗುತ್ತೆ? ನಾನು ಆಗಲೇ ಹೇಳಿದಾಗೆ ಮೊದಲನೇದಾಗಿ ಒಂದು ಸ್ಟ್ರಾಟಜಿ ಇರಬೇಕಾಗತ್ತೆ. ಇಲ್ಲಿ ಸ್ಟ್ರಾಟಜಿಯಲ್ಲಿ ಕಂಪ್ಲೀಟ್ ಆದ ಒಂದು ಸೆಟ್ ಆಫ್ ರೂಲ್ ಇರಬೇಕಾಗತ್ತೆ. ಯಾವಾಗ ಬೈ ಮಾಡಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಸ್ಟಾಪ್ ಲಾಸ್ ಎಷ್ಟು ಕ್ವಾಂಟಿಟಿಯನ್ನು ಬೈ ಮಾಡಬೇಕು, ಅಂದರೆ ಕಂಪ್ಲೀಟ್ ಎಂಟ್ರಿ ಎಕ್ಸಿಟ್ ರೂಲ್, ಅದೇ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಹಾಗೆ ಪೊಸಿಷನ್ ಸೈಜಿಂಗನ್ನು ಕಂಪ್ಲೀಟಾಗಿ ನಾವು ಸೆಟ್ ಮಾಡಬೇಕಾಗುತ್ತೆ. ನಾವು ಹೇಗೆ ಮ್ಯಾನ್ಯುವಲ್ ಟ್ರೇಡಿಂಗಲ್ಲಿ ನಮ್ಮ ಒಂದು ಪ್ರೊಸೀಜರ್ ಇರುತ್ತೆ, ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಬೈ ಮಾಡೋದ್ರೆ ಎಷ್ಟು ಕ್ವಾಂಟಿಟಿಯನ್ನು ಬೈ ಮಾಡಬೇಕು, ಯಾವ ರೀತಿ ಪೊಸಿಷನ್ ಸೈಜಿಂಗ್ ಇರಬೇಕು, ಎಷ್ಟು ಲಾಸನ್ನು ತೆಗೆದುಕೊಳ್ಬೇಕು, ಎಷ್ಟು ಲಾಸ್ ಆದಾಗ ನಾವು ಅಲ್ಲಿಂದ ಹೊರಗೆ ಬರಬೇಕು ಎನ್ನುವಂಥ ಒಂದು ಕಂಪ್ಲೀಟ್ ಆದ ರೂಲ್ಸ್ ಇರುತ್ತೆ. ಇಲ್ಲಿ ಕೂಡ ಕಂಪ್ಲೀಟ್ ಆದ ಒಂದು ಸ್ಟ್ರಾಟಜಿ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್, ಪೊಸಿಷನ್ ಸೈಜಿಂಗ್ ಇರಬೇಕಾಗತ್ತೆ. ಇದಿಲ್ಲದೆ ಆಲ್ಗೋ ಟ್ರೇಡಿಂಗ್ ಸಾಧ್ಯ ಆಗೋದಿಲ್ಲ. ಸೊ ಮೊದಲನೇದಾಗಿ ನಮಗೆ ಒಂದು ಕಂಪ್ಲೀಟ್ ಆದ ಟ್ರೇಡಿಂಗ್ ಸ್ಟ್ರಾಟಜಿ ಇರಬೇಕಾಗತ್ತೆ. ನೆಕ್ಸ್ಟ್ ಈ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಕೋಡ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ರೀಸೆಂಟ್ ಟೈಮಲ್ಲಿ ಆಲ್ಗೋ ಟ್ರೇಡಿಂಗ್ ಹೆಚ್ಚಾಗಿ ಪಾಪ್ಯುಲರ್ ಆದಂಥದ್ದು ಆಪ್ಷನನ್ನು ಸೆಲ್ ಮಾಡಲಿಕ್ಕೆ, ಅಥವಾ ಆಪ್ಷನ್ ಟ್ರೇಡಿಂಗಲ್ಲಿ ಹೆಚ್ಚಾಗಿ ಆಲ್ಗೋ ಟ್ರೇಡಿಂಗ್ ಪಾಪ್ಯುಲರ್ ಆದಂಥದ್ದು. ಆಪ್ಷನ್ ಟ್ರೇಡಿಂಗ್ ಒಂದಷ್ಟು ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳು ಕೂಡ ಈಸಿಯಾಗಿ ನಮಗೆ ಅವೈಲೇಬಲ್ ಇರುತ್ತೆ. ಅಲ್ಲಿ ನಾವು ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಬೋದು, ನೆಕ್ಸ್ಟ್ ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡ್ಕೊಳ್ಬೋದು. ಯಾಕೆ ಇಲ್ಲಿ ಹೆಚ್ಚಾಗಿ ನಾವು ಆಪ್ಷನ್ಸಲ್ಲಿ ಏನು ಮಾಡ್ತೀವಿ, ಸ್ಟ್ರ್ಯಾಂಗಲನ್ನು ಯೂಸ್ ಮಾಡ್ಬೋದು ಅಥವಾ ಸ್ಟ್ರಾಡಲನ್ನು ಯೂಸ್ ಮಾಡ್ಬೋದು. ಇದನ್ನು ಪ್ರೋಗ್ರಾಮ್ ಮಾಡಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ತುಂಬ ಈಸಿ. ನಾವು ನಿಫ್ಟಿಯನ್ನು ತಗೊಳ್ಳೋದಾದರೆ ನಿಫ್ಟಿಯನ್ನು ತಗೊಳ್ತೀವಿ, ಅಲ್ಲೊಂದು ಸ್ಟ್ರ್ಯಾಂಗಲನ್ನು ಸೆಲ್ ಮಾಡಬೇಕು ಅಂತಿದ್ರೆ ನಾವೇನು ಮಾಡ್ತೀವಿ, ಕರೆಂಟ್ ನಿಫ್ಟಿ ಪ್ರೈಸನ್ನು ತಗೊಳ್ತೀವಿ, ಅದರ 1000 ಪಾಯಿಂಟ್ ಅವೇ ಇರುವ ಕಾಲ್ ಪುಟ್ ಅಥವಾ 500 ಪಾಯಿಂಟ್ ಅವೇ ಇರುವ ಕಾಲ್ ಪುಟ್ಟನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಆರ್ಡ್ರನ್ನು ಪ್ಲೇಸ್ ಮಾಡ್ತೀವಿ, ನೆಕ್ಸ್ಟ್ ಅದಕ್ಕೊಂದು ಸ್ಟಾಪ್ ಲಾಸನ್ನು ಹಾಕ್ತೀವಿ. ಸ್ಟಾಪ್ ಲಾಸ್ ಹಿಟ್ಟಾದರೆ ಏನು ಮಾಡಬೇಕು, ನೆಕ್ಸ್ಟ್ ಇನ್ನೊಂದು ಲೆಗ್ಗನ್ನು ಎಂಟ್ರಿ ಮಾಡುವಂಥದ್ದು. ಈ ರೀತಿ ಸ್ಟ್ರಾಟಜಿಯನ್ನು ಪ್ರೋಗ್ರಾಮೆಟಿಕಲಿ ಬಿಲ್ಡ್ ಮಾಡುವಂಥದ್ದು ಈಸಿ ಆಗುತ್ತೆ. ಆ ರೀಸನಿಂದ ಆಪ್ಷನ್ಸಲ್ಲಿ ಹೆಚ್ಚಾಗಿ ಅಲ್ಗೋ ಪಾಪ್ಯುಲರ್ ಆಗ್ತಾ ಹೋಯಿತು. ಮೊದಲನೇದಾಗಿ ನಮ್ಮದು ಒಂದು ಸ್ಟ್ರಾಟಜಿ ಇರಬೇಕಾಗುತ್ತೆ. ಆ ಸ್ಟ್ರಾಟಜಿಯನ್ನು ನಾವು ಕೋಡ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಕೇವಲ ಆಪ್ಷನ್ಸ್ ಅಂತಲ್ಲ, ನಾವು ಸ್ಟಾಕ್ಸಲ್ಲೂ ಕೂಡ ಈ ಆಲ್ಗೋವನ್ನು ಡಿಸೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಒಂದಷ್ಟು ದಿನದ ಹಿಂದೆ ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಹಾಕಿದೆ. ಅಲ್ಲಿ ಏನಾಗುತ್ತೆ, ನಾನೊಂದು ಸೂಪರ್ ಟ್ರೆಂಡನ್ನು ಯೂಸ್ ಮಾಡ್ತೀನಿ, ಅದೇ ರೀತಿ ಮೂವಿಂಗ್ ಆ್ಯಾವರೇಜನ್ನು ಯೂಸ್ ಮಾಡ್ತೀನಿ. ಡೈಲಿ ಬೇಸಿಸಲ್ಲಿ ಸೂಪರ್ ಟ್ರೆಂಡ್ಗಿಂತ ಮೇಲೆ ಸ್ಟಾಕ್ನ ಪ್ರೈಸ್ ಕ್ಲೋಸಿಂಗನ್ನು ಕೊಡ್ತು ಅಂತೇಳಿದರೆ ಅಲ್ಲಿ ಒಂದು ನಮಗೆ ಬೈ ಸಿಗ್ನಲ್ ಜನರೇಟ್ ಆಗುತ್ತೆ. ಸೊ ಇದನ್ನು ನಾವು ಕೋಡ್ ಮಾಡ್ಬೋದು. ಸೊ ಯಾವ ಸ್ಟ್ರಾಟಜಿಯನ್ನು ನೀವು ಈಸಿಯಾಗಿ ಕೋಡ್ ಮಾಡ್ಬೋದು, ಅದನ್ನು ಅಲ್ಲಿ ನಾವು ಆಲ್ಗೋ ಸ್ಟ್ರಾಟಜಿ ಆಗಿ ಅದನ್ನು ಬಿಲ್ಡ್ ಮಾಡ್ಬೋದು, ಆಲ್ಗೋ ಸಾಫ್ಟ್ವೇರ್ ಆಗಿ ಅದನ್ನು ಬಿಲ್ಡ್ ಮಾಡ್ಬೋದು. ಸೊ ಎಷ್ಟು ಈಸಿಯಾಗಿ ನಾವು ಅದನ್ನು ಕೋಡ್ ಮಾಡಲಿಕ್ಕಾಗುತ್ತೋ ಅಷ್ಟು ಈಸಿಯಾಗಿ ಅದನ್ನು ನಾವು ಸ್ಟ್ರಾಟಜಿಯಾಗಿ ಕನ್ವರ್ಟ್ ಮಾಡಿ ಆಲ್ಗೋ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ಒಂದು ಕಂಪ್ಲೀಟ್ ಆದ ನಾವು ರೂಲನ್ನು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಆ ಸ್ಟ್ರಾಟಜಿಯನ್ನು ನಾವು ಆಲ್ಗೋ ಸ್ಟ್ರಾಟಜಿಯಾಗಿ ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ರೂಲ್ ಬೇಸ್ಡ್ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡುವಂಥದ್ದು ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೊಂದು ಚಾರ್ಟ್ ಪ್ಯಾಟರ್ನ್ ಆಧಾರದಲ್ಲಿ ನೀವು ಟ್ರೇಡನ್ನು ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಅದನ್ನು ಆಲ್ಗೋ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ, ನಾನೊಂದು ಡಬಲ್ ಬಾಟಮ್ ಪ್ಯಾಟರ್ನನ್ನು ಡಿಟೆಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಪ್ರೈಸ್ 105ರಲ್ಲಿರುತ್ತೆ, 100ಕ್ಕೆ ಬರುತ್ತೆ, 102ಕ್ಕೆ ಹೋಗುತ್ತೆ, ಅಗೇನ್ 100ಕ್ಕೆ ಬರ್ಬೋದು, ಅಗೇನ್ ಅಪ್ ಹೋಗಿ 102ನ್ನು ಕ್ರಾಸ್ ಮಾಡಿದಾಗ ಅದು ಡಬಲ್ ಬಾಟಮ್ ಪ್ಯಾಟರ್ನ್ ಬ್ರೇಕ್ಔಟ್ ಆಯಿತು ಅಂತ ಹೇಳ್ಬೋದು.
ಬಟ್ ರಿಯಾಲಿಟಿಯಲ್ಲಿ ನೆಕ್ಸ್ಟ್ ಟೈಮ್ ಡೌನ್ ಬಂದಾಗ ಪ್ರೈಸ್ ಎಕ್ಸಾಕ್ಟ್ಲಿ 100ನೇ ಟಚ್ ಮಾಡಬೇಕು ಅಂತಿಲ್ಲ, 100.5ಕ್ಕೆ ಹೋಗಿ ಅಲ್ಲಿಂದ ಮೇಲೆ ಹೋಗಿ 102 ಬ್ರೇಕ್ ಮಾಡಿ ಅಪ್ ಹೋಗ್ಬೋದು. ಅದು ಕೂಡ ಒಂದು ಡಬಲ್ ಬಾಟಮ್ ಪ್ಯಾಟರ್ನ್ ಆಗುತ್ತೆ. ಅಥವಾ 99.5 ಬಂದು ಅಲ್ಲಿಂದ ರಿವರ್ಸ್ ಹೋಗಿ ಬ್ರೇಕ್ಔಟ್ ಅನ್ನು ಕೊಡ್ಬೋದು. ಇದು ಕೂಡ ಡಬಲ್ ಬಾಟಮ್ ಪ್ಯಾಟರ್ನ್ ಆಗುತ್ತೆ. ನಾವು ವಿಜುವಲಿ ಇದನ್ನ ನೋಡಿದಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಬಟ್ ಪ್ರೋಗ್ರಾಮೆಟಿಕಲಿ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಯಾವುದನ್ನು ಈಸಿಯಾಗಿ ನಾವು ಪ್ರೋಗ್ರಾಮೆಟಿಕಲಿ ಕನ್ವರ್ಟ್ ಮಾಡ್ಬೋದು, ಅದನ್ನು ನಾವು ಈಸಿಯಾಗಿ ಆಲ್ಗೋ ಸ್ಟ್ರಾಟಜಿಯಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಈ ರೀತಿ ರೂಲ್ ಬೇಸ್ಡ್ ಸ್ಟ್ರಾಟಜಿಯನ್ನು ನಾವು ಈಸಿಯಾಗಿ ಕಂಪ್ಯೂಟರ್ ಕೋಡ್ ಆಗಿ ಕನ್ವರ್ಟ್ ಮಾಡಬಹುದು. ನೆಕ್ಸ್ಟ್ ಇರುವಂಥದ್ದು ಅದನ್ನು ಬ್ಯಾಕ್ ಟೆಸ್ಟ್ ಮಾಡುವಂಥದ್ದು. ಸೊ ಬ್ಯಾಕ್ ಟೆಸ್ಟ್ ಮಾಡಲಿಕ್ಕೆ ನಾವು ಒಂದಷ್ಟು ಡಾಟಾವನ್ನು ಕೊಡಬೇಕಾಗತ್ತೆ. ಒಂದು ರೂಲನ್ನು ಸೆಟ್ ಮಾಡ್ತೀವಿ, ಯಾವಾಗ ಬೈ ಆಗಬೇಕು, ಯಾವಾಗ ಸೆಲ್ ಆಗಬೇಕು, ಎಷ್ಟು ಕ್ವಾಂಟಿಟಿ ಬೈ ಆಗಬೇಕು ಅಂತ. ನೆಕ್ಸ್ಟ್ ಅದನ್ನು ನಾವು ಕೋಡ್ಗೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಅದು ಈ ಹಿಂದೆ ವರ್ಕ್ ಆಗಿದೆಯಲ್ವ ನೋಡಲಿಕ್ಕೆ ಆ ಕೋಡ್ಗೆ ನಾವು ಒಂದಷ್ಟು ಡಾಟಾವನ್ನು ಕೊಡಬೇಕಾಗತ್ತೆ. ನೆಕ್ಸ್ಟ್ ಆ ಕೋಡ್ ಏನು ಮಾಡುತ್ತೆ, ಆ ಡಾಟಾವನ್ನು ಚೆಕ್ ಮಾಡಿಕೊಂಡು ಆ ಡಾಟಾದ ಪ್ರಕಾರ ಬ್ಯಾಕ್ ಟೆಸ್ಟ್ ಮಾಡಿ ನೋಡುತ್ತೆ. ಆ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ ನಮಗೊಂದು ರಿಸಲ್ಟನ್ನು ಕೊಡುತ್ತೆ. ನನ್ನ ಸೂಪರ್ ಟ್ರೆಂಡ್ ಹಾಗೆ ಮೂವಿಂಗ್ ಎವರೇಜ್ ಸ್ಟ್ರಾಟಜಿಯನ್ನು ನಾವು ಎಕ್ಸಾಂಪಲ್ ತಗೊಳ್ತಾರೆ. ಅಲ್ಲಿ ಒಂದು ಸೆಟ್ ಆಫ್ ರೂಲ್ ಇದೆ, ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಅಂತ. ಸೊ ಆ ರೂಲನ್ನು ನಾವು ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿ ಮಾಡಿ ಅದಕ್ಕೆ ಒಂದಷ್ಟು ಡಾಟಾವನ್ನು ಕೊಟ್ಟರೆ ಆ ಕಂಪ್ಯೂಟರ್ ಪ್ರೋಗ್ರಾಮ್ ಬ್ಯಾಕ್ ಟೆಸ್ಟ್ ಮಾಡಿ ಹೇಳುತ್ತೆ ಈ ಹಿಂದೆ ಈ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗಿದೆ ಅಂತ. ಸೊ ಕಂಪ್ಯೂಟರ್ ಪ್ರೋಗ್ರಾಮ್ ಬೆನಿಫಿಟ್ ಏನು, ಈ ರೀತಿ ನಾವು ಡಾಟಾವನ್ನು ಕೊಟ್ಟಾಗ ಅದಕ್ಕೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮ್ಯಾನ್ಯಲ್ ಆಗಿ ಈ ಸ್ಟ್ರಾಟಜಿ ನಮಗೆ ಬ್ಯಾಕ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ, ತುಂಬ ಡಿಫಿಕಲ್ಟ್ ಟಾಸ್ಕ್ ಆಗುತ್ತೆ. ಸೊ ಹಾಗಾಗಿ ಒಂದು ಅಡ್ವಾಂಟೇಜ್ ಏನು, ನಾವು ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ಬೋದು. ಸೊ ಒಮ್ಮೆ ಈ ರೀತಿ ಬ್ಯಾಕ್ ಟೆಸ್ಟ್ ಆದ ನಂತರ ಅಥವಾ ನೆಕ್ಸ್ಟ್ ಅದು ಎಕ್ಸಿಕ್ಯೂಷನ್ ಆಗಬೇಕು ಅಂತೇಳಿ ನಾವು ಅದಕ್ಕೆ ಡಾಟಾವನ್ನು ಪ್ರೊವೈಡ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಅಂದರೆ ನಾವು ನಮ್ಮ ಬ್ರೋಕರ್ ಅಕೌಂಟ್ ಮುಖಾಂತರ ಆರ್ಡರ್ನ ಪ್ಲೇಸ್ ಮಾಡಲಿಕ್ಕೆ ನಮಗೆ ಬ್ರೋಕರ್ನ API ಬೇಕಾಗುತ್ತೆ. API ಮುಖಾಂತರ ನಾವು ನಮ್ಮ ಬ್ರೋಕರ್ ಜೊತೆ ಲಿಂಕ್ ಮಾಡಿಕೊಂಡು ನಾವು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ನಾವು ಡಾಟಾವನ್ನು ಲಿಂಕ್ ಮಾಡಬೇಕಾಗತ್ತೆ, ಬ್ರೋಕರ್ ಮುಖಾಂತರ ನಾವು ಡಾಟಾವನ್ನು ಕೂಡ ಲಿಂಕ್ ಮಾಡ್ಬೋದು. ನಮ್ಮ ಸ್ಟ್ರಾಟಜಿ ರನ್ ಆದಾಗ ಅದಕ್ಕೆ ಬೇಕಿರುವಂಥ ಡಾಟಾಗಳು ಬೇಕಾಗತ್ತೆ. ಅದಕ್ಕೆ ನಾವು ಬ್ರೋಕರ್ API ಇಂದ ಡಾಟಾವನ್ನು ಪುಲ್ ಮಾಡ್ಬೋದು. ಅದೇ ರೀತಿ ಬ್ರೋಕರ್ API ಮುಖಾಂತರ ಆರ್ಡರ್ನ ಕೂಡ ಪ್ಲೇಸ್ ಮಾಡ್ಬೋದು. ಸೊ ಮೊದಲನೇದಾಗಿ ಸ್ಟ್ರಾಟಜಿಯನ್ನು ಡಿಸೈನ್ ಮಾಡಬೇಕಾಗತ್ತೆ, ಅದನ್ನು ಕೋಡಾಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮುಖಾಂತರ ನಾವು ನಮ್ಮ ಬ್ರೋಕರ್ API ಜೊತೆ ಕನೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ಆರ್ಡರ್ನ ಪ್ಲೇಸ್ ಮಾಡ್ಬೋದಾಗತ್ತೆ. ಸೊ ಇದನ್ನು ನಾವೊಂದು ಅಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರ್ ಅಥವಾ ಅಲ್ಗೋ ಟ್ರೇಡಿಂಗ್ ಮೆಥಡ್ ಅಂತ ಕರಿಬೋದು. ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದಂಥ ಸ್ಟ್ರಾಟಜಿಲಿ ಏನಾಗುತ್ತೆ, ಒಂದು ಸ್ಟ್ರಾಟಜಿಯನ್ನು ಡಿಸೈನ್ ಮಾಡಿದ್ರೆ ಸೂಪರ್ ಟ್ರೆಂಡ್ ಹಾಗೆ EMI ಅನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟಾಕನ್ನು ಫಿಲ್ಟರ್ ಮಾಡಲಿಕ್ಕೆ ನಾನು ಚಾರ್ಟಿಂಗ್ ಸ್ಕ್ಯಾನರನ್ನು ಯೂಸ್ ಮಾಡಿದೆ. ನನಗೆ ಯಾವ್ಯಾವ ಸ್ಟಾಕ್ಗಳು ಈ ಕಂಡೀಷನನ್ನು ಮೀಟ್ ಮಾಡಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು ಡಿಸೈಡ್ ಮಾಡಬೇಕಾಗತ್ತೆ ಯಾವುದನ್ನು ಬೈ ಮಾಡಬೇಕು ಅಂತ. ಬೈ ಮಾಡುವಾಗ ನಾನು ಏನು ಮಾಡಬೇಕಾಗುತ್ತೆ, ನನ್ನ ಬ್ರೋಕರ್ ಅಕೌಂಟಲ್ಲಿ ನಾನು ಆರ್ಡರ್ನ ಮ್ಯಾನ್ಯಲ್ ಆಗಿ ಪ್ಲೇಸ್ ಮಾಡಬೇಕಾಗುತ್ತೆ. ಅದರ ಬದಲಾಗಿ ಕಂಪ್ಯೂಟರ್ ಪ್ರೋಗ್ರಾಮೇ ಪ್ಲೇಸ್ ಮಾಡೋದನ್ನು ನಾವು ಅಲ್ಗೋ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಡಿಫ್ರೆನ್ಸ್ ಇರುವಂಥದ್ದು ಇಷ್ಟೇ, ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಆಟೋಮೆಟಿಕ್ ಮಾಡಿ ಕಂಪ್ಯೂಟರ್ ಪ್ರೋಗ್ರಾಮೇ ಆರ್ಡರ್ನ ಪ್ಲೇಸ್ ಮಾಡುವಂಥದ್ದನ್ನು ನಾವು ಅಲ್ಗೋ ಟ್ರೇಡಿಂಗ್ ಅಂತ ಕರಿಬೋದು. ಒಂದು ಟ್ರೇಡಿಂಗ್ ಸ್ಟ್ರಾಟಜಿ ಪ್ರಾಫಿಟೇಬಲ್ ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ಇರಲೇಬೇಕಾಗತ್ತೆ. ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್, ಪೊಸಿಷನ್ ಸೈಜಿಂಗ್ ಮೆಥಡ್ ಹಾಗೆ ಕಂಪ್ಲೀಟ್ ಆದ ಒಂದು ಟ್ರೇಡಿಂಗ್ ರೂಲ್ ಬೇಕಾಗುತ್ತೆ. ಅದು ಇಲ್ಲದಿದ್ರೆ ಅಲ್ಗೋ ಟ್ರೇಡಿಂಗ್ ಕೂಡ ಪ್ರಾಫಿಟೇಬಲ್ ಆಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಗೋ ಟ್ರೇಡಿಂಗ್ ಅಂದ ತಕ್ಷಣ ಅದೇನೋ ಮ್ಯಾಜಿಕ್ ಅಲ್ಲ. ಅಲ್ಲಿ ಆ ಪ್ರೋಗ್ರಾಮ್ ಇನ್ಸೈಡ್ ಅಲ್ಲಿ ಒಂದು ಸ್ಟ್ರಾಟಜಿ ರನ್ ಆಗ್ತಾ ಇರುತ್ತೆ. ಯಾಕೆ ಬೈ ಆಗಬೇಕು, ಯಾವಾಗ ಬೈ ಆಗಬೇಕು, ಬೈ ಆಗೋದಾದ್ರೆ ಎಷ್ಟು ಬೈ ಆಗಬೇಕು ಎನ್ನುವಂಥ ಒಂದು ಪ್ರೀ ಡಿಫೈನ್ಡ್ ರೂಲನ್ನು ನಾವು ಸೆಟ್ ಮಾಡಬೇಕಾಗತ್ತೆ. ಆ ರೂಲ್ಗೆ ಅನುಗುಣವಾಗಿ ಅಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ ವರ್ಕ್ ಆಗುವಂಥದ್ದು, ಅದಿಲ್ಲದೆ ವರ್ಕ್ ಆಗೋದಿಲ್ಲ. ಸೊ ಮೊದಲನೇದಾಗಿ ಅಲ್ಗೋ ಟ್ರೇಡಿಂಗಲ್ಲಿ ನಮಗೆ ಪ್ರಾಫಿಟ್ ಆಗಬೇಕು ಅಂತೇಳಿ ಒಂದು ಪ್ರಾಫಿಟೇಬಲ್ ಸ್ಟ್ರಾಟಜಿ ಇರಬೇಕಾಗತ್ತೆ. ಸೊ ಒಂದು ಅಡ್ವಾಂಟೇಜ್ ಅಲ್ಗೋ ಟ್ರೇಡಿಂಗ್ ಏನು, ನಮ್ಮ ಮ್ಯಾನ್ಯಲ್ ಇಂಟರ್ವೆನ್ಷನ್ ಇರೋದಿಲ್ಲ. ನಾವು ಒಂದು ಸ್ಟ್ರಾಟಜಿಯನ್ನು ರನ್ ಮಾಡಿದಾಗ ಅದಕ್ಕೆ ಅನುಗುಣವಾಗಿ ಅದು ಟ್ರೇಡನ್ನು ತೆಗೆದುಕೊಳ್ತಾ ಇರುತ್ತೆ. ಹಾಗೆ ಆಲ್ರೆಡಿ ಒಂದಷ್ಟು ಬ್ಯಾಕ್ ಟೆಸ್ಟ್ ಮಾಡಿರೋದ್ರಿಂದ ಆ ಸ್ಟ್ರಾಟಜಿ ಮೇಲೆ ನಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ಈ ಹಿಂದೆ ಈ ಸ್ಟ್ರಾಟಜಿ ಪ್ರಾಫಿಟನ್ನು ಕೊಟ್ಟಿದೆ, ಮುಂದೆ ಕೂಡ ಕೊಡ್ಬೋದು ಅಂತ. ಸೊ ಇನಿಷಿಯಲಿ ಮೇ ಬಿ ಸ್ವಲ್ಪ ಲಾಸ್ ಆದಾಗಲೂ ಕೂಡ ನಾವಲ್ಲಿ ಹೆದರೋದಿಲ್ಲ, ನಾವು ಸ್ಟ್ರಾಟಜಿನ ರನ್ ಮಾಡ್ತಾ ಇರ್ತೀವಿ. ಲಾಂಗ್ ಟೈಮ್ವರೆಗೂ ರನ್ ಮಾಡಿದಾಗ ಅಲ್ಲಿ ಅದು ಪ್ರಾಫಿಟೇಬಲ್ ಆಗಿ ಹೊರಗೆ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಇನ್ ಕೇಸ್ ಪ್ರಾಫಿಟೇಬಲ್ ಸ್ಟ್ರಾಟಜಿ ಆಗಿದ್ರೆ. ಬಟ್ ಮ್ಯಾನ್ಯಲ್ ಟ್ರೇಡಿಂಗಲ್ಲಿ ಅಥವಾ ಡಿಸ್ಕ್ರಿಷನರಿ ಟ್ರೇಡಿಂಗಲ್ಲಿ ಏನಾಗುತ್ತೆ, ನಮ್ಮ ಮೇಲೆ ನಮಗೆ ನಂಬಿಕೆ ಇರೋದಿಲ್ಲ ಅಥವಾ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಮೇಲೆ ನಂಬಿಕೆ ಇರೋದಿಲ್ಲ. ಮೇ ಬಿ ನಾವೇನು ಮಾಡ್ತೀವಿ, ಈ ಹಿಂದೆ ಒಂದಷ್ಟು ಪ್ಯಾಟರ್ನ್ ಅನ್ನು ನೋಡ್ತೀವಿ, ಅಲ್ಲಿ ಪ್ಯಾಟರ್ನ್ ವರ್ಕ್ ಆಗ್ತಾ ಇರುತ್ತೆ, ಅದು ಆದ ಮೇಲೆ ಟ್ರೇಡಿಂಗನ್ನು ತೆಗೆದುಕೊಳ್ತೀವಿ. ಬಟ್ ಒಂದಷ್ಟು ಟ್ರೇಡಲ್ಲಿ ನಮಗೆ ಲಾಸ್ ಆದಾಗ ಮೇ ಬಿ ನಾವಲ್ಲಿ ಟ್ವೀಕ್ ಮಾಡ್ಲಿಕ್ಕೆ ಹೋಗ್ತೀವಿ ಅಥವಾ ಕಂಪ್ಲೀಟ್ ಆದ ರೂಲನ್ನು ಫಾಲೋ ಮಾಡೋದಿಲ್ಲ, ಆ ಟ್ರೇಡಿಂಗ್ ಸ್ಟ್ರಾಟಜಿನ ಅರ್ಧಕ್ಕೆ ಬಿಡ್ತೀವಿ. ಅಲ್ಗೋ ಟ್ರೇಡಿಂಗ್ ಕೇಸಲ್ಲಿ ಮೇ ಬಿ ಅದು ಆಟೋಮೆಟಿಕ್ ಆಗಿ ರನ್ ಆಗ್ತಾ ಇರೋದ್ರಿಂದ ಮೇ ಬಿ ನಾವು ಮ್ಯಾನ್ಯಲ್ ಇಂಟರ್ವೆನ್ಷನ್ ಮಾಡದೇ ಇರ್ಬೋದು. ಅಲ್ಗೋ ಟ್ರೇಡಿಂಗಲ್ಲಿಯೂ ಕೂಡ ಅಷ್ಟೇ, ನೀವು ಮ್ಯಾನ್ಯಲ್ ಇಂಟರ್ವೆನ್ಷನನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದೆ, ಒಂದು ಪ್ರಾಫಿಟೇಬಲ್ ಟ್ರೇಡಿಂಗ್ ಸ್ಟ್ರಾಟಜಿ ಕೂಡ ಲಾಸ್ ಅನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಗೋ ರನ್ ಆಗ್ತಾ ಇದೆ, ಕರೆಂಟ್ಲಿ ಲಾಸ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ನೀವು ಆ ಲಾಸ್ ಅನ್ನ ಇನ್ನೂ ಲಾಸ್ ಆಗುತ್ತೆ ಅಂತ ನೀವು ಅಲ್ಗೋನ ಸ್ಟಾಪ್ ಮಾಡಿ ಲಾಸ್ ಅನ್ನು ಬುಕ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಬುಕ್ ಮಾಡಿದ ನಂತರ ನೆಕ್ಸ್ಟ್ ಅದು ಪ್ರಾಫಿಟೇಬಲ್ ಆಗಿ ಟರ್ನ್ ಆಗ್ಬೋದು. ಅಲ್ಗೋ ಟ್ರೇಡಿಂಗ್ ಇಸ್ ನಥಿಂಗ್ ಬಟ್ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ನೀವು ಕಂಪ್ಯೂಟರ್ ಪ್ರೋಗ್ರಾಮ್ ಮುಖಾಂತರ ರನ್ ಮಾಡುವಂಥದ್ದು, ಯಾವುದೇ ಮ್ಯಾಜಿಕ್ ಟೂಲ್ ಅಲ್ಲ. ಹಾಗೆ ಇನ್ನೊಂದು ಮಾತನ್ನು ನೀವು ಕೇಳಿರ್ಬೋದು, ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದ ನಂತರ ನೀವು ನಿಮ್ಮ ಸಾಫ್ಟ್ವೇರನ್ನು ರನ್ ಮಾಡ್ತೀರಿ, ನೆಕ್ಸ್ಟ್ ನಿಮ್ಮ ಕಂಪ್ಯೂಟರ್ನ ಕ್ಲೋಸ್ ಮಾಡಿ ಹೋಗ್ತೀರಿ, ನೆಕ್ಸ್ಟ್ 3 ನಂತರ ಬಂದು ನೋಡಿದರೆ ಸಾಕು ಅಂತ. ಇದು ಕಂಪ್ಲೀಟ್ಲಿ ರಾಂಗ್. ಯಾಕೆ? ಅಲ್ಲಿ
ಟೆಕ್ನಿಕಲ್ ಇಶ್ಯೂ ಅಥವಾ ಟೆಕ್ನಿಕಲ್ ಎರರ್ ಎನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ ಇದೆ. ನಾವು ಆಲ್ಗೋವನ್ನು ಯಾವ ರೀತಿ ರನ್ ಮಾಡ್ಬೋದು, ಒಂದು ನಾವು ಓನ್ ಆಗಿ ರನ್ ಮಾಡ್ಬೋದು, ಇನ್ನೊಂದು ಆಲ್ಗೋ ಎಕ್ಸಿಕ್ಯೂಷನ್ ಪ್ಲಾಟ್ಫಾರ್ಮ್ಗಳಿದೆ ಅದರ ಮುಖಾಂತರ ರನ್ ಮಾಡ್ಬೋದು. ಓನ್ ಆಗಿ ನಾವು ರನ್ ಮಾಡಿದಾಗ ಏನಾಗುತ್ತೆ, ನಾವೇ ಕೋಡನ್ನು ಮಾಡಿರ್ತೀವಿ, ನಮ್ಮ ಸ್ಟ್ರಾಟಜಿಯನ್ನು ನಾವು ಅದನ್ನು ನಮ್ಮ ಸಿಸ್ಟಮಲ್ಲಿ ರನ್ ಮಾಡ್ಬೋದು. ನಮ್ಮ ಸಿಸ್ಟಮಲ್ಲಿ ನಾವು ಸಾಫ್ಟ್ವೇರನ್ನು ರನ್ ಮಾಡಿದಾಗ ಏನಾಗುತ್ತೆ, ನಮ್ಮ ಸಿಸ್ಟಮ್ಗೊಂದು ಇಂಟರ್ನೆಟ್ ಕನೆಕ್ಟಿವಿಟಿ ಇರುತ್ತೆ, ಅದು ನಮ್ಮ ಬ್ರೋಕರ್ ಜೊತೆ ಕನೆಕ್ಟ್ ಆಗಿರುತ್ತೆ ನಮ್ಮ ಆಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರ್. ಇನ್ ಕೇಸ್ ಮಧ್ಯದಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಇಶ್ಯೂ ಆಯಿತು ಅಂತ ಇಟ್ಕೊಳ್ಳಿ, ನಾವು ನಮ್ಮ ಸಿಸ್ಟಮನ್ನು ಆನ್ ಮಾಡಿ ಎಲ್ಲೋ ಹೋಗಿರ್ತೀವಿ, ಇಂಟರ್ನೆಟ್ ಕನೆಕ್ಟಿವಿಟಿ ಇಶ್ಯೂ ಆಯಿತು, ನಮ್ಮ ಆಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರ್ ಬ್ರೋಕರ್ ಜೊತೆ ಕನೆಕ್ಟ್ ಆಗಿಲ್ಲ, ಆರ್ಡರ್ನ ಪ್ಲೇಸ್ ಮಾಡಲಿಕ್ಕೆ ಆಗಿಲ್ಲ, ಅಥವಾ ಆರ್ಡರ್ನ ಪ್ಲೇಸ್ ಮಾಡಿದ್ರು ಕೂಡ ಎಕ್ಸಿಟ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಲಾಸ್ ಆಗುತ್ತೆ. ಅದರ ಬದಲಿಗೆ ನಾವೇನು ಮಾಡ್ಬೋದು, ನಮ್ಮ ಓನ್ ಆಲ್ಗೋ ಟ್ರೇಡಿಂಗ್ ಕೋಡನ್ನೇ ನಾವು AWS ಅಲ್ಲಿ ರನ್ ಮಾಡ್ಬೋದು. ಹಾಗೆ ಏನಾಗುತ್ತೆ, ಈ ರೀತಿ ಇಂಟರ್ನೆಟ್ನ ಇಶ್ಯೂ ಸ್ವಲ್ಪ ಕಡಿಮೆ ಆಗ್ಬೋದು. ಆಗಲೂ ಕೂಡ AWS ಅಲ್ಲಿ ಕೂಡ ಅದು 100% ಆಗಿ ಶೋರ್ ಆಗಿ ಪರ್ಫೆಕ್ಟ್ ಆಗಿ ರನ್ ಆಗಲೇಬೇಕು ಅಂತಿಲ್ಲ, ಅಲ್ಲಿ ಕೂಡ ಟೆಕ್ನಿಕಲ್ ಇಶ್ಯೂ ಬರ್ಬೋದು. ಬಟ್ ನಾವು ನಮ್ಮ ಸಿಸ್ಟಮಲ್ಲಿ ರನ್ ಮಾಡೋದಕ್ಕಿಂತ AWS ಅಲ್ಲಿ ರನ್ ಮಾಡೋದು ಬೆಟರ್ ಆಗುತ್ತೆ. AWS ಅಲ್ಲಿ ರನ್ ಆದರೂ ಕೂಡ ಇನ್ ಕೇಸ್ ಕೆಲವೊಮ್ಮೆ ಬ್ರೋಕರ್ ಸೈಡಲ್ಲಿ API ಇಶ್ಯೂ ಬರ್ಬೋದು, ಬ್ರೋಕರ್ API ವರ್ಕ್ ಆಗದೇ ಇರ್ಬೋದು, ಆಗಲೂ ಕೂಡ ಅದು ಆರ್ಡರ್ ಪ್ಲೇಸ್ ಆಗದೇ ಇರ್ಬೋದು, ಪ್ಲೇಸ್ ಆದ ಆರ್ಡರ್ ಎಕ್ಸಿಟ್ ಆಗದೇ ಇರ್ಬೋದು, ಅಲ್ಲಿ ಕೂಡ ಲಾಸನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನೊಂದು ಮೆಥಡ್ ಇರುವಂಥದ್ದು ಥರ್ಡ್ ಪಾರ್ಟಿ ಎಕ್ಸಿಕ್ಯೂಷನ್ ಪ್ಲಾಟ್ಫಾರ್ಮ್ಗಳೇನಿದೆ ಅದರ ಮುಖಾಂತರ ರನ್ ಮಾಡುವಂಥದ್ದು. ಅಲ್ಲಿ ಕೂಡ ಅಷ್ಟೇ, ಥರ್ಡ್ ಪಾರ್ಟಿ ಎಕ್ಸಿಕ್ಯೂಷನ್ ಪ್ಲಾಟ್ಫಾರ್ಮ್ 100% ವರ್ಕ್ ಆಗಲೇಬೇಕು ಅಂತಿಲ್ಲ. ಅದೇ ರೀತಿ ಅಲ್ಲಿ ಕೂಡ ಬ್ರೋಕರ್ನ APIನ ಇಶ್ಯೂ ಕೂಡ ಬರ್ಬೋದು, ಟೆಕ್ನಿಕಲ್ ಇಶ್ಯೂ ಎನಿ ಟೈಮ್ ಬರ್ಬೋದು, ಇಲ್ಲಿ ಕೂಡ ಬರ್ಬೋದು. ಹಾಗಾಗಿ ನಾವು ಆಲ್ಗೋವನ್ನು ರನ್ ಮಾಡ್ತೀವಿ ಮತ್ತು ಕಂಪ್ಲೀಟಾಗಿ ಬಿಟ್ಟು ಹೋಗ್ತೀವಿ, ಅದನ್ನು 3 ವಾರ ನಂತರವೇ ನೋಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾವಾಗಲೂ ಒಮ್ಮೆ ಟೆಕ್ನಿಕಲ್ ಇಶ್ಯೂ ಬರುತ್ತೆ, ಅಲ್ಲಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ನಾವು ಅಟ್ಲೀಸ್ಟ್ ಮಾನಿಟರ್ ಮಾಡಲೇಬೇಕಾಗತ್ತೆ. ನಮಗೆ ಮೊಬೈಲಲ್ಲಿ ಅಲರ್ಟ್ ಬರೋದಿರ್ಬೋದು, ಅಥವಾ ಬೇರೇನೋ ಮೆಥಡ್ ಮುಖಾಂತರ ನಾವು ಅದನ್ನು ಮಾನಿಟರ್ ಮಾಡ್ತಾನೆ ಇರಬೇಕಾಗತ್ತೆ. ಡಿಸ್ಕ್ರಿಷನರಿ ಟ್ರೇಡಿಂಗ್ ರೀತಿಯಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಸ್ಕ್ರೀನ್ ಮುಂದೆನೇ ಇರಲೇಬೇಕು ಅಂತಿಲ್ಲ, ಒಂದಷ್ಟು ಕಡಿಮೆ ಮಾನಿಟರ್ ಮಾಡಿದ್ರೆ ಸಾಕಾಗುತ್ತೆ. ಹಾಗಂದ ತಕ್ಷಣ ಒಮ್ಮೆ ಆಲ್ಗೋವನ್ನು ನೀವು ಲಾಂಚ್ ಮಾಡ್ತೀರಿ, ನೆಕ್ಸ್ಟ್ 3 ವಾರಕ್ಕೆ ಬಂದು ನೋಡ್ತೀರಿ ಅಂತ ಹೇಳಿದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಒಂದಷ್ಟು ಮಾನಿಟರ್ ನೀವು ಮಾಡ್ತಾ ಇರಬೇಕಾಗುತ್ತೆ. ನಿಮಗೆ ಮೊಬೈಲ್ಗೆ ಅಲರ್ಟ್ ಬರ್ಬೋದು, ಅಥವಾ ಮೊಬೈಲಲ್ಲಿ ಆದರೂ ಕೂಡ ನೀವು ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಕಂಪ್ಲೀಟ್ ಸ್ಕ್ರೀನ್ ಟೈಮ್ ಬೇಕು ಅಂತಿಲ್ಲ, ನಿಮ್ಮ ಸ್ಕ್ರೀನ್ ಟೈಮ್ ತುಂಬ ಕಡಿಮೆ ಆಗುತ್ತೆ, ಫ್ರೀಕ್ವೆಂಟ್ ಆಗಿ ನೀವು ನೋಡಲೇಬೇಕು ಅಂತಿಲ್ಲ. ಬಟ್ ಆಲ್ಗೋ ವರ್ಕಿಂಗ್ ಇದೆಯಾ ಇಲ್ಲೋ ಅನ್ನೋದನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಬಟ್ ಡಿಸ್ಕ್ರಿಷನರಿ ಟ್ರೇಡಿಂಗ್ ರೀತಿಯಲ್ಲಿ ನೀವು ಮಾರ್ಕೆಟ್ ಅವರಲ್ಲಿ ಚಾರ್ಟನ್ನು ಅನಲೈಸ್ ಮಾಡ್ಬೋದು, ಚಾರ್ಟನ್ನು ಚೆಕ್ ಮಾಡೋದು, ಡಿಸಿಷನ್ ಮೇಕಿಂಗ್ ಇರೋದಿಲ್ಲ. ಅದು ಬಿಟ್ಟರೆ ನಿಮ್ಮ ಆಲ್ಗೋವನ್ನು ನೀವು ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ. ಯಾಕೆ ಹೇಳಿದ್ರೆ ನಮ್ಮ ಹಾರ್ಡ್ ಅರ್ನ್ಡ್ ಮನಿಯಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವುದೊಂದು ಟೆಕ್ನಿಕಲ್ ಇಶ್ಯೂ ಇಂದ ಲಾಸ್ ಆಗಿ ನಾವು ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಆಲ್ಗೋ ಟ್ರೇಡಿಂಗ್ ಅಂದ ತಕ್ಷಣ ಒಂದು ಬಟನ್ ಒತ್ತಿದ್ರೆ ಸಾಕು, ಮತ್ತೆ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದು ಅದನ್ನು ನೋಡಿದ್ರೆ ಸಾಕು ಎನ್ನುವುದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಮ್ಮ ಹಣದ ಮೇಲೆ ನಮಗೆ ಆಸೆ ಇತ್ತು ಅಂತ ಹೇಳಿದ್ರೆ ಹಾಗೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಇದೆಲ್ಲವೂ ನಿಮ್ಮನ್ನು ಫೂಲ್ ಮಾಡಲಿಕ್ಕೆ ಟ್ರೈ ಮಾಡುವಂಥ ಒಂದು ವಿಧಾನ ಆಗುತ್ತೆ. ಸೊ ಹಾಗಾಗಿ ಆಲ್ಗೋ ಟ್ರೇಡಿಂಗ್ ಅಂದ ತಕ್ಷಣ ಮನಿ ಪ್ರಿಂಟ್ ಮಾಡುವಂಥ ಯಾವುದೊಂದು ಮ್ಯಾಜಿಕ್ ಮಿಷಿನ್ ಅಲ್ಲ, ಇಲ್ಲಿ ಒಂದು ಸ್ಟ್ರಾಟಜಿ ಇರಬೇಕಾಗುತ್ತೆ, ಅದು ಪ್ರಾಫಿಟೇಬಲ್ ಆಗಿರಬೇಕಾಗುತ್ತೆ. ಆ ಸ್ಟ್ರಾಟಜಿಯನ್ನು ನಾವು ಕಂಪ್ಯೂಟರ್ ಪ್ರೋಗ್ರಾಮ್ ಮುಖಾಂತರ ಎಕ್ಸಿಕ್ಯೂಟ್ ಮಾಡೋದನ್ನು ಆಲ್ಗೋ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಹಾಗಿದ್ರೆ ನಮಗೆ ಆಲ್ಗೋ ಟ್ರೇಡಿಂಗ್ ಅನ್ನು ಮಾಡಬೇಕು ಅಂತೇಳಿ ನಾವು ಯಾವ ರೀತಿ ಮಾಡ್ಬೋದು? ನಿಮಗೆ ಗೊತ್ತಾಯಿತು ಆಲ್ಗೋ ಟ್ರೇಡಿಂಗ್ ಅಂದರೆ ಏನು ಅಂತ. ನನ್ನ ಈ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಒಂದು ಸೂಪರ್ ಟ್ರೆಂಡ್ ಅದೇ ರೀತಿ ಮೂವಿಂಗ್ ಎವರೇಜ್ ಬೇಸ್ಡ್ ಸ್ಟ್ರಾಟಜಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದರ ವಿಡಿಯೋ ಕೂಡ ಇದೆ, ಅದರಲ್ಲಿ ಚೆಕ್ ಮಾಡಿ. ಅದರಲ್ಲಿ ನಾನು ಒಂದಷ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಮೆಥಡನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಒಂದು ರೂಲ್ ಬೇಸ್ಡ್ ಮೆಥಡ್ ಆಗುತ್ತೆ. ಅದೇ ರೀತಿಯಲ್ಲಿ ಸ್ಟಾಕ್ ಸೆಲೆಕ್ಷನ್ಗೆ ಒಂದು ಸ್ಕ್ರೀನರನ್ನು ಕೂಡ ನಾನು ಚಾರ್ಟಿಂಗಲ್ಲಿ ಕೊಟ್ಟಿದ್ದೀನಿ, ಅದರ ಮುಖಾಂತರ ನೀವು ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಎಕ್ಸಿಕ್ಯೂಷನ್ ಪಾರ್ಟನ್ನು ನೀವು ಇಲ್ಲಿ ಮ್ಯಾನ್ಯಲ್ ಆಗಿ ಮಾಡ್ತೀರಿ. ನಿಮಗೆ ಪ್ರೋಗ್ರಾಮಿಂಗ್ ಗೊತ್ತು ಅಂತಿದ್ರೆ ನೀವು ಪ್ರೋಗ್ರಾಮ್ ಮುಖಾಂತರ ಅದನ್ನು ಎಕ್ಸಿಕ್ಯೂಷನನ್ನು ಕೂಡ ಮಾಡ್ಕೊಳ್ಬೋದು. ಅಥವಾ ಬೇರೆ ಏನೋ ಸ್ಟ್ರಾಟಜಿ ಇದೆ, ನಿಮಗೆ ಆಪ್ಷನ್ಸಲ್ಲಿ ಏನೋ ಸ್ಟ್ರಾಟಜಿ ಇದೆ, ನಿಮಗೆ ಮ್ಯಾನ್ಯಲಾಗಿ ಆರ್ಡರ್ನ ಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ರೆ, ಮಲ್ಟಿಪಲ್ ಆರ್ಡರ್ಗಳು ಇದೆ ಅಂತಿದ್ರೆ, ಆಗ ನೀವು ಆಲ್ಗೋ ಟ್ರೇಡಿಂಗ್ ಕಡೆ ಹೋಗ್ಬೋದು. ಅಲ್ಲಿ ನಿಮ್ಮ ಸ್ಟ್ರಾಟಜಿಯನ್ನು ನೀವು ಮೊದಲು ಡಿಸೈಡ್ ಮಾಡಬೇಕಾಗತ್ತೆ. ಈಗ ಒಂದಷ್ಟು ಆಲ್ಗೋ ಟ್ರೇಡಿಂಗ್ ಎಕ್ಸಿಕ್ಯೂಷನನ್ನು ಅಥವಾ ಆಲ್ಗೋ ಟ್ರೇಡಿಂಗನ್ನು ಕೊಡುವಂಥ ಪ್ಲಾಟ್ಫಾರ್ಮ್ಗಳಿದೆ. ಫಾರ್ ಎಕ್ಸಾಂಪಲ್ ಆಲ್ಗೋ ಟೆಸ್ಟ್ ಆಗುತ್ತೆ, ಇಲ್ಲಿ ನೀವು ನಿಮ್ಮ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಕೂಡ ಮಾಡ್ಕೊಳ್ಬೋದು, ಅಲ್ಲಿ ಒಂದಷ್ಟು ಚಾರ್ಜನ್ನು ಕೂಡ ನೀವು ಕೊಡಬೇಕಾಗತ್ತೆ. ಈ ರೀತಿ ಪ್ಲಾಟ್ಫಾರ್ಮ್ಗಳು ಇದೆ. ಅದು ಇಲ್ಲದಿದ್ದರೆ ನಿಮ್ಮ ಸ್ಟ್ರಾಟಜಿನ ನೀವೇ ಕೋಡ್ ಮಾಡ್ಕೊಳ್ಬೋದು, ಅಥವಾ ನಿಮ್ಗೆ ಯಾರಾದರೂ ಪ್ರೋಗ್ರಾಮರ್ ಗೊತ್ತಿದ್ರೆ ಅವರ ಮುಖಾಂತರ ಕೋಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೀವು AWS ಅಲ್ಲಿ ರನ್ ಮಾಡ್ಬೋದು. ನಿಮ್ಮ ಸಿಸ್ಟಮಲ್ಲಿ ರನ್ ಮಾಡೋದಕ್ಕಿಂತ ನೀವು ಸರ್ವರ್ ಸೈಡಲ್ಲಿ ರನ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಬೆಟರ್ ಆಗುತ್ತೆ. ನೀವೇ ಓನ್ ಕೋಡ್ ಮಾಡಿ ಕೂಡ ರನ್ ಮಾಡ್ಬೋದು, ಅಥವಾ ಈ ರೀತಿ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಗಳು ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಕೂಡ ರನ್ ಮಾಡ್ಬೋದು. ಇದೆಲ್ಲವಕ್ಕೂ ಒಂದು ಸ್ಟ್ರಾಟಜಿ ಇರಬೇಕಾಗತ್ತೆ. ನೀವು ಥರ್ಡ್ ಪಾರ್ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಆಲ್ಗೋ ಟೆಸ್ಟಲ್ಲಿ ಕೂಡ ನೀವು ಒಂದು ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡಿ ನೋಡುವಂಥ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಆಗ ಗೊತ್ತಾಗುತ್ತೆ ನಿಮ್ಗೆ ಅದು ಪ್ರಾಫಿಟೇಬಲ್ ಆಗಿದೆಯಾ ಇಲ್ವಾ ಅಂತ. ಸೊ ನೀವು ಆಪ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಈ ರೀತಿ ಆಲ್ಗೋ ಮಾಡ್ಬೋದು, ಅಥವಾ ಒಂದಷ್ಟು ಈ ಇಂಡಿಕೇಟರ್ ಬೇಸ್ಡ್ ಅಥವಾ ಚಾರ್ಟ್ ಬೇಸ್ಡ್ ಸ್ಟ್ರಾಟಜಿಯನ್ನು ಕೂಡ ನೀವು ಆಲ್ಗೋ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದಕ್ಕೂ ಕೂಡ ಮೇ ಬಿ ಸ್ಟ್ರೀಕ್ ಅಂತ ಒಂದು ಪ್ಲಾಟ್ಫಾರ್ಮ್ ಅವೈಲೇಬಲ್ ಇದೆ, ಅದರ ಮುಖಾಂತರ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಒಂದು ಕಂಪ್ಲೀಟ್ ಆದ ಡೀಟೇಲ್ ಆಗುತ್ತೆ ಆಲ್ಗೋ ಟ್ರೇಡಿಂಗ್ ಅಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.